ನಮಸ್ತೆ, ಎಲ್ರಿಗೂ ಅಕ್ಷತಾಕ್ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಆರ್ಗ್ಯಾನಿಕ್ ಮಾಲ್ಗೋವಾ ಮಾವಿನ ಹಣ್ಣನ್ನು ಕಟ್ ಮಾಡ್ತಾ ಇದ್ದೀನಿ. ನನ್ನ ಕೈಯಲ್ಲಿರೋದು ಆರ್ಗ್ಯಾನಿಕ್ ಮಾಲ್ಗೋವಾ ಮಾವಿನ ಹಣ್ಣು. ಒಳ್ಳೆ ಪರಿಮಳ ಬರ್ತಾ ಇದೆ, ಹಣ್ಣಾಗಿದೆ. ಇದು ತೋಟದಲ್ಲಿ ಬೆಳೆದ ಮಾವಿನ ಹಣ್ಣು, ಯಾವುದೇ ಪೆಸ್ಟಿಸೈಡ್ ಸ್ಪ್ರೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆರ್ಗ್ಯಾನಿಕ್. ಈಗ ನಾನು ಈ ಹಣ್ಣನ್ನು ಕಟ್ ಮಾಡ್ತಾ ಇದ್ದೇನೆ, ಹಾಗೆ ವಿಡಿಯೋವನ್ನು ಮಾಡಿದ್ದೇನೆ. ಮಾಲ್ಗೋವಾ ಈ ಥರ ಇರ್ತದೆ. ತೊಟ್ಟು ತೆಗಿತಾ ಇದ್ದೇನೆ. ಈ ಮಾವಿನ ಹಣ್ಣಲ್ಲಿ ಸೊನೆ ಇದೆ, ಹಾಗೆ ಸೊನೆಯ ಪರಿಮಳನೂ ಬರ್ತದೆ. ಈಗ ಪೀಲರ್ನ ಸಹಾಯದಿಂದ ಸಿಪ್ಪೆ ತೆಗಿತಾ ಇದ್ದೇನೆ. ನಾನು ಪೀಲರಲ್ಲಿ ಸಿಪ್ಪೆ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸಿಪ್ಪೆ ಸ್ವಲ್ಪ ದಪ್ಪವಾಗಿದೆ, ಪೀಲರಲ್ಲಿ ತೆಗಿಲಿಕ್ಕೆ ಕಷ್ಟ ಆಗ್ತಾ ಇದೆ. ಹಾಗೆ ಅರ್ಧ ಮಾವಿನ ಹಣ್ಣು ಸಿಪ್ಪೆನ ಪೀಲರ್ ಮುಖಾಂತರ ತೆಗೆದೆ. ಆಮೇಲೆ ನಾನು ಚಾಕುವಿನ ಸಹಾಯದಿಂದನೇ ತೆಗೆದಿರೋದು. ನೀವು ಅಕ್ಷತಾಕ್ಕೆ ಯೂಟ್ಯೂಬ್ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ಈ ಪೀಲರ್ನ ಸಹಾಯದಿಂದ ಸಿಪ್ಪೆ ತೆಗೆಯೋದು ಕಷ್ಟ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ಮತ್ತೆ ಚಾಕು ತಗೊಂಡು ಉಳಿದ ಸಿಪ್ಪೆಯನ್ನು ಚಾಕುವಿನ ಮುಖಾಂತರ ತೆಗಿತಾ ಇದ್ದೇನೆ. ಕೆಲವು ಜಾತಿ ಮಾವಿನ ಹಣ್ಣಿನ ಸಿಪ್ಪೆ ಪೀಲರಲ್ಲಿ ಚೆನ್ನಾಗಿ ತೆಗಿಲಿಕ್ಕೆ ಬರ್ತದೆ. ನಾನು ಮೊದಲ ಬಾರಿಗೆ ಮಾಲ್ಗೋವಾ ಮಾವಿನ ಹಣ್ಣು ತಿಂತಾ ಇರೋದು. ಬಂಗನಪಳ್ಳಿ, ಬಾದಾಮಿ, ರಸ್ಪುರಿ ಮಾವಿನ ಹಣ್ಣಿನ ಸಿಪ್ಪೆಗಳು ಪೀಲರಲ್ಲಿ ತುಂಬ ಸುಲಭವಾಗಿ ತೆಗಿಲಿಕ್ಕೆ ಬರ್ತದೆ. ನನಗೆ ಯಾಕೋ ಈ ಮಾಲ್ಗೋವಾದ ಸಿಪ್ಪೆ ತೆಗೆಯೋದು ಪೀಲರಲ್ಲಿ ಕಷ್ಟ ಆಯಿತು. ಅದಕ್ಕೆ ಚಾಕುವಿನಿಂದಲೇ ತೆಗಿತಾ ಇದ್ದೇನೆ. ನೋಡಿ, ನೀಟಾಗಿ ಸಿಪ್ಪೆ ಹೋಗ್ತಾ ಇದೆ. ಈ ಮಾವಿನ ಹಣ್ಣನ್ನು ಮಾಲ್ಗೋವಾ ಅಥವಾ ಮಾಲ್ಗೋಬಾ ಅಂತ ಕರೀತಾರೆ. ಇದು ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಇರುವ ಮಾವಿನ ಹಣ್ಣು. ರುಚಿಯೂ ಬಹಳ ಚೆನ್ನಾಗಿರ್ತದೆ. ಸ್ವೀಟ್, ತುಂಬ ಸಿಹಿಯಾಗಿರ್ತದೆ ಮತ್ತು ಸ್ವಲ್ಪ ಹುಳಿ ರುಚಿನೂ ಇರ್ತದೆ. ಸ್ವಲ್ಪ ಅಂದರೆ ಸ್ವಲ್ಪ, ತಿಂದಾದಮೇಲೆ ಸ್ವಲ್ಪ ಹುಳಿ ರುಚಿ. ಈ ಹಣ್ಣು ಸ್ವೀಟ್ ಮಾಡಲಿಕ್ಕೆ ಬಹಳ ಚೆನ್ನಾಗಿ ಆಗ್ತದಂತ ಹೇಳ್ತಾರೆ. ಕ್ರೀಮಿ ಟೆಕ್ಸ್ಚರ್ ಇರೋದ್ರಿಂದ ಮತ್ತು ರುಚಿನೂ ಒಳ್ಳೆ ಯುನೀಕ್ ಆದ ರುಚಿ. ಅದರಿಂದ ಅಂತೂ ಇಂತೂ ಸಿಪ್ಪೆ ತೆಗೆದು ಆಗ್ತಾ ಬಂತು. ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ನೋಡೋಣ ಹೇಗಿದೆ ಅಂತ. ನೋಡಿ, ಕಟ್ ಮಾಡಿದಾಗಲೇ ನೋಡುವಾಗ ಕ್ರೀಮಿ ಟೆಕ್ಸ್ಚರ್ ಕಾಣಿಸ್ತಾ ಇದೆ. ಸಿಪ್ಪೆ ತೆಗಿಲಿಕ್ಕೆ ಕಷ್ಟ ಆದ್ದರಿಂದ ಅಷ್ಟೊಂದು ಚೆನ್ನಾಗಿ ತುಂಡು ಶೇಪ್ ಬಂದಿಲ್ಲ. ರುಚಿ ಚೆನ್ನಾಗಿತ್ತು. ಮಾವಿನ ಹಣ್ಣು ಒಳಗೆ ಒಳ್ಳೆ ಕ್ರೀಮಿಯಾಗಿ ಇದೆ. ಬಟರ್ ಫ್ರೂಟ್ ಕ್ರೀಮಿಯಾಗಿರ್ತದಲ್ಲ, ಅಷ್ಟೊಂದು ಅಲ್ಲ, ಆದ್ರೂ ಸ್ವಲ್ಪ ಕ್ರೀಮಿ ಟೆಕ್ಸ್ಚರೇ. ಐಸ್ ಕ್ರೀಮ್ ಮಾಡಲಿಕ್ಕೆ ಬಹಳ ಚೆನ್ನಾಗಿ ಆಗ್ಬೋದು. ಐಸ್ ಕ್ರೀಮ್, ರಸಾಯನ ಎಲ್ಲ ಮಾಡ್ಬೋದು.
ನೋಡಿ ಫ್ರೆಂಡ್ಸ್, ಮಾವಿನ ಹಣ್ಣು ಎಷ್ಟು ಕ್ರೀಮಿಯಾಗಿ ಕಾಣ್ತಾ ಇದೆ ಅಂತ. ರುಚಿಯೂ ಚೆನ್ನಾಗಿತ್ತು, ಸಿಹಿಯಾಗಿ ಮತ್ತು ಸ್ವಲ್ಪ ಹುಳಿ ರುಚಿಯೂ ಇದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.